ನೀವು ನೋಡೋದಿಕ್ಕೆ ಹೀರೋ ಮೆಟೀರಿಯಲ್ ಥರನೇ ಕಾಣೋದಿಲ್ಲ, ಆದರೆ ನಿಮ್ಮ ಸಿನಿಮಾಗಳು ಹಿಟ್ಟಾಗೋದಿಕ್ಕೆ ಹಾರ್ಡ್ ವರ್ಕ್ ಕಾರಣನ ಅಥವಾ ಲಕ್ ಕಾರಣನ ಅಂತ ಪ್ರೆಸ್ ಮೀಟಲ್ಲಿ ಪತ್ರಕರ್ತೆಯೊಬ್ಬರು ಈ ನಟನಿಗೆ ನೇರವಾಗಿ ಕೇಳಿದ ಪ್ರಶ್ನೆ ಇದು. ಬೇರೆ ಯಾರಾದರೂ ಆಗಿದ್ರೆ ಕುಸಿದು ಹೋಗ್ತಾ ಇದ್ರು, ಆದರೆ ಈ ಒಬ್ಬ ನಟ ಮಾತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ತನ್ನ ಸಿನಿಮಾಗಳ ಮೂಲಕ ಅವರಿಗೆ ಉತ್ತರವನ್ನು ನೀಡಿದ ಬಗೆ ಹೇಗೆ ನೋಡೋಣ ಬನ್ನಿ. ಪ್ರದೀಪ್ ರಂಗನಾಥನ್ ಅವರು ಜನಿಸಿದ್ದು ಚೆನ್ನೈಯಲ್ಲಿ. ಇವರು ಇಂಜಿನಿಯರಿಂಗ್ ಮುಗಿಸಿ ಸೇರಿದ್ದು IT ಜಾಬ್ಗೆ. ಆದರೆ ಇವರ ಕನಸು ಮಾತ್ರ ದೊಡ್ಡದಾಗಿತ್ತು. ತಾನೊಬ್ಬ ಉತ್ಕೃಷ್ಟವಾದ ಸಿನಿಮಾ ರಂಗದ ನಾಯಕ ನಟನಾಗಬೇಕನ್ನೋ ಇವರ ಕನಸು ಇವರನ್ನು ಯೂಟ್ಯೂಬ್ನತ್ತ ಸೆಳೆಯಿತು. ಯೂಟ್ಯೂಬ್ನಲ್ಲಿ ಶಾರ್ಟ್ ಫಿಲಮ್ಗಳನ್ನು ಮಾಡಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ ಯುವ ನಿರ್ದೇಶಕ ಈ ಪ್ರದೀಪ್ ರಂಗನಾಥನ್ ತಾನು ಮಾಡಿದ ಎಲ್ಲ ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳಲ್ಲಿ ವಿಶಿಷ್ಟವಾದ ರೀತಿಯನ್ನು ಕಂಡ ನಿರ್ಮಾಪಕರು ಇವರಿಗೆ ನಿರ್ದೇಶಕನಾಗುವ ಅವಕಾಶ ಕೊಟ್ಟಿದ್ದು ಕೋಮಾಲಿ ಅಂತಕ್ಕಂತಹ ಒಂದು ಚಿತ್ರದಲ್ಲಿ. ತಾನು ಮಾಡಿದ 16 ಕೋಟಿ ಬಡ್ಜೆಟ್ನ ಸಿನಿಮಾ 50 ಕೋಟಿ ತಲುಪುವಂತೆ ಮಾಡಿತ್ತು. ಆದರೆ ನಾಯಕ ನಟನಾಗಬೇಕನ್ನೋ ಕನಸು ಮಾತ್ರ ಹಾಗೇ ಇತ್ತು. ನಿನಗೆ ಹೀರೋ ಆಗೋ ಲಕ್ಷಣ ಇಲ್ಲ, ನಿನ್ನ ಮುಖಕ್ಕೆ ಹೀರೋ ಚಾನ್ಸ್ ಬೇರೆ ಕೇಡು. ಇದು ಪ್ರದೀಪ್ ರಂಗನಾಥನ್ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಕೇಳಿಸಿಕೊಂಡಂತಹ ಮಾತು. ಆದರೆ ಲವ್ ಟುಡೇ ಎಂಬುವ ಸಿನಿಮಾದಲ್ಲಿ 3 ಕೋಟಿಯಲ್ಲಿ ನಿರ್ಮಾಣವಾದ ಸಿನಿಮಾ ಮೂಲಕ ಯಶಸ್ವಿ ನಾಯಕನಾಗಿ ಸಿನಿಮಾ ಕ್ಲಬ್ ಸೇರೋದ್ರೊಂದಿಗೆ ಅತ್ಯುತ್ತಮ ನಿರ್ದೇಶಕ ನಟ ಪ್ರಶಸ್ತಿ ಕೂಡ ಪಡೆದಾತ ಈ ಪ್ರದೀಪ್ ಈಶ್ವರ್. ಕಾಲೇಜು ದಿನಗಳಲ್ಲಿ ಬಾಡಿ ಶೇಮಿಂಗ್ಗೆ ಒಳಗಾಗಿ ತನ್ನಲ್ಲೇ ಕೀಳಿರಿಮೆ ಹೊಂದಿದ್ದ ಈ ಪ್ರದೀಪ್ ಈಶ್ವರ್ ಇಂದು ತನ್ನದೇ ಆದ ಪ್ರೊಡಕ್ಷನ್ ಹೌಸ್ ಹುಟ್ಟು ಹಾಕಿ ಯುವಕರಿಗೆ ಮಾರ್ಗದರ್ಶಿಯಾದಂತಹ ನಾಯಕ. ನಿಮ್ಮ ಅಂಗಿಯ ಮೇಲೆ ಕಲೆ ಆದರೆ ನಿಮಗೆ ಬೇಸರ ಆಗುತ್ತೆ, ಆದರೆ ನನ್ನ ಅಂಗಿ ಕಲೆಗಳಿಂದ ಕೂಡಿದೆ ಅಂದರೆ ಅವಮಾನಗಳು ನನ್ನನ್ನು ಗಟ್ಟಿಗೊಳಿಸಿವೆ ಎಂಬುದರ ಮೂಲಕ ಉತ್ತರವನ್ನು ನೀಡಿದ ಈ ಒಬ್ಬ ನಾಯಕ ತನ್ನದೇ ಆದ ವಿಶಿಷ್ಟ ಮ್ಯಾನರಿಸಮ್ ಮತ್ತು ಕಥಾ ಹಂದರಗಳುಳ್ಳ ಫಿಲಂಗಳ ಮೂಲಕ ಯುವ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡು ಈತ ನಿರ್ದೇಶಿಸಿದ ನಟನೆ ಮಾಡಿದ ಸಿನಿಮಾಗಳಲ್ಲಿ ಯುವಕರು ಮುಗಿಬಿದ್ದು ನೋಡುವಂತೆ ಮಾಡಿದ ವಿಶಿಷ್ಟ ಡೈರೆಕ್ಟರ್ ಈ ಪ್ರದೀಪ್ ರಂಗನಾಥನ್. ನಿನಗೆ ಮುಖನೂ ಇಲ್ಲ ಲಕ್ಷಣವೂ ಇಲ್ಲ ಅಂದವರಿಗೆ ಪ್ರದೀಪ್ ರಂಗನಾಥನ್ ಕೊಟ್ಟ ಉತ್ತರ ಮಾತ್ರ ಅದ್ಭುತವಾದಂಥದ್ದು. ಇಂದು ತನ್ನ ಮನೆಯ ಮುಂದೆ ನಿರ್ಮಾಪಕರು ಈತನ ಕಾಲ್ ಶೀಟ್ಗಾಗಿ ಕ್ಯೂನಲ್ಲಿ ನಿಂತು ಕಾಯುವಂತೆ ಮಾಡುವ ಚಾಣಾಕ್ಷತನ ಇವನಲ್ಲಿದೆ. ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ಯಾವಾಗಲೂ ಕೂಡ ಕೂಡಿದ್ರೆ ವ್ಯಕ್ತಿ ಏನನ್ನು ಬೇಕಾದರೂ ಸಾಧಿಸ್ತಾನೆ. ಅದಕ್ಕೆ ಉದಾಹರಣೆ ಈ ಪ್ರದೀಪ್ ರಂಗನಾಥನ್ ಅವರ ಮ್ಯಾನರಿಸಮ್ ಎಲ್ಲರ ಮನಸೂರೆಗೊಂಡಿದೆ. ರಂಗನಾಥ್ ಅವರ ಲೈಫ್ ಸ್ಟೈಲ್, ಲೈಫ್ ಜರ್ನಿ, ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು ಅನ್ನುವಂಥ ಉಕ್ತಿಗೆ ಆದರ್ಶಪ್ರಾಯವಾಗಿದೆ. ನಮ್ಮ ಬಗ್ಗೆ ಅನುಮಾನ, ಅವಮಾನ, ನಂತರ ಸನ್ಮಾನ. ಈ ದಿನದ ವಿಶೇಷ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.